ನಾನು ಈಗ ತಾನೇ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಭಾಳ ಅದ್ಧೂರಿಯಾಗಿ ಮಾಡಿದ್ದೀರಿ ಸಮ್ಮೇಳನವ. ಅದಕ್ಕೆ ತುಂಬ ನಿಮ್ಮದು ಎಲ್ಲ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಕಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ಬಂದಿದೆ. ತುಂಬ ಧನ್ಯವಾದ. ಇವತ್ತು ಸ್ಟಾರ್ಟ್ ಮಾಡೋಣ. ಇವತ್ತು SM ಕೃಷ್ಣ ಸಾಹೇಬ್ರದ್ದು ಶ್ರದ್ಧಾಂಜಲಿ ಸಭೆ ಮಾಡಬೇಕು ಅಂಥೇಳಿ ಪೂರ್ವಭಾವಿಯಾಗಿ ಒಂದು ಸಭೆ ಕರೆದಿದ್ದು. ಆ ಸಭೆಗೆ ಇವತ್ತು ನಮ್ಮನ್ನೆಲ್ಲ ಕರೆದಿದ್ದು, ನಾವು ಬಂದಿದ್ವಿ, ಸೇರಿದ್ವಿ. ಇವತ್ತು ಸೇರಿ ಈ ಸಭೆನ ಒಂದು ಕೋರ್ ಕಮಿಟಿ ಮಾಡಿದ್ದಾರೆ. ಈಗ ಆ ಕೋರ್ ಕಮಿಟಿನಲ್ಲಿ ಕುಳಿತು ನಾವು ಮಾತಾಡಿ ತೀರ್ಮಾನ ತಗೊಂಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಚಲುವರಾಯಸ್ವಾಮಿಯವರ ಮುಖಂಡತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಶ್ರದ್ಧಾಂಜಲಿ ಸಭೆನ ಭಾಳ ಜೋರಾಗಿ ಮಾಡಬೇಕು ಅಂಥೇಳಿ ತೀರ್ಮಾನ ತಗೊಂಡಿದ್ದೀವಿ. ಮಿನಿಸ್ಟ್ರಿಗೂ ಮಾತಾಡಿದ್ದೀವಿ. ಮಿನಿಸ್ಟ್ರು ಸಹಿತ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಸದ್ಯದಲ್ಲೇ ಈ ಹೊಸ ವರ್ಷ ಪ್ರಾರಂಭದಲ್ಲೇ ಅವರ ದಿನಾಂಕವನ್ನು ತಿಳಿದು ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಸಭೆ ಮಾಡಿ ನಂತರದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆನ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಭಾಳ ಜೋರಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿರೋದ್ರಿಂದ ಆ ಸಭೆನ ಮಾಡೋಕ್ಕೆ ರೆಡಿಯಾಗಿದ್ದೆ. ಅದು ಈಗ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಏನೇನಿದ್ದಾರೆ ಅವ್ರನ್ನೆಲ್ಲ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದು ನಮ್ಮ ಕೋರ್ ಕಮಿಟಿಯವರು ಸೇರಿಕೊಂಡು ಮಂಡ್ಯದಲ್ಲಿ ಇಲ್ಲ ಕಂಠೀರವ ಸ್ಟೇಡಿಯಮಲ್ಲಿ ಮಾಡೋದ ಅಥವಾ ಅಂಬೇಡ್ಕರ್ ಭವನದಲ್ಲಿ ಮಾಡೋದ ಅಂತಕ್ಕಂಥ ಒಂದು ತೀರ್ಮಾನವನ್ನು ಮುಂದಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ. ಮಂಡ್ಯದಲ್ಲಿ ಸಾರಿ ವಿಶ್ವೇಶ್ವರಯ್ಯ ಸ್ಟೇಡಿಯಂ ಇಲ್ಲ, ಎಲ್ಲರೂ ಒಳಗೊಂಡು ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೆ. ಕೃಷ್ಣ ಅವರ ಅಭಿಮಾನಿಗಳು ಸೇರಿಕೊಂಡು SM ಯಾಕೆಂದರೆ ಅವರ ದೈವಾಧೀನರಾದ ದಿವಸಲೂ ಸಹಿತ ಸರ್ಕಾರದ ವತಿಯಿಂದಲೇ ಮಾಡಿರೋದು. ಅದಕ್ಕೆ ನಾವು ಮಂತ್ರಿಗಳ ಮುಖಂಡತ್ವದಲ್ಲೇ ಮಾಡಬೇಕು ಅಂತ ತೀರ್ಮಾನ ತಗೊಂಡು. ಹೌದು, ಚಲುವರಾಯಸ್ವಾಮಿಯವರ ನೇತೃತ್ವ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಮುಖಂಡತ್ವದಲ್ಲಿ ಈ ಸಭೆ ಮಾಡಬೇಕು ಅಂತ ತೀರ್ಮಾನ. ಏನು ನಾನು ಹೆಚ್ಚು ಕಡಿಮೆ ಕಾಂಗ್ರೆಸ್ಸಲ್ಲಿ ಇದ್ದೀನಿ ನನಗೆ ತಿಳ್ಕೊಳ್ಳಿ. ಶಾಸ್ತ್ರೋಕ್ತ ಸೇರ್ಕೋಬೇಕು. ಈಗ ನಮಗೆ ಚನ್ನಪಟ್ಟಣದಲ್ಲಿ ಸೇರ್ಕೊಳ್ಳಿ ಅಂದರು, ಅಲ್ಲಿ ಆಗಲಿಲ್ಲ, ನಾನೇ ಬೇಡ ಅಂದೆ. ಹಾಸನದಲ್ಲಿ ಸೇರ್ಕೊಳ್ಳಿ ಅಂದರು, ಆಗಲಿಲ್ಲ. ಈಗ ಬೆಳಗಾಂ ಅಧಿವೇಶನ ಇತ್ತು, ಇದೆಲ್ಲ ಮಹಾಧಿವೇಶನ ಇವೆಲ್ಲ ಇದ್ವಲ್ಲ, ಈಗ ಮುಗಿದಿದೆ. ಈಗ ಸೇರ್ಕೊಳ್ಳೋಣ ಅಂದರೆ ಧನುರ್ಮಾಸ ಈಗ ಯಾಕೆ ಸೇರ್ತೀರಿ ಅಂತಾರೆ. ಅದಕ್ಕೆ ಧನುರ್ಮಾಸ ಮುಗಿಸ್ಕೊಂಡು ಸೇರ್ಕೊತೀನಿ. ಮೊದಲಿಂದಲೂ ಲೆಕ್ಕ ಹಾಕ್ತೀವಿ. ನಾನು ಯಾವುದರ ಆಕಾಂಕ್ಷೆಯೂ ಇಲ್ಲ. ಕಾಂಗ್ರೆಸ್ ಪಕ್ಷ ನಾನು ಪ್ರಾರಂಭ ಮಾಡಿದ್ದು, ನನ್ನ ರಾಜಕೀಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಬೇಕಾದಷ್ಟು ಕಾರಣಗಳು ನಮಗೆ, ನಾವು ವಿಧಿ ಇಲ್ಲದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಹೇಳಲಿಕ್ಕಾಗಲ್ಲ, ಆ ರೀತಿ ವ್ಯತ್ಯಾಸಗಳಾದವು. ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಮುಂದೆ ಏನಾಗುತ್ತೆ ನೋಡೋಣ ಅನ್ನೋದು ನೋಡೋಣ. ಇಲ್ಲ, ಕಾಂಗ್ರೆಸ್ ಎಲ್ಲರಿಗೂ ಒಂದೊಂದು ಟೈಮ್ ಅನಿವಾರ್ಯ ಆಗುತ್ತೆ. ಈಗ ಯೋಗೇಶ್ವರ್ ಇದ್ದರು, ಬೇರೆ ಬೇರೆ ಪಕ್ಷದಲ್ಲಿದ್ದರು, ಏನೇನೋ ಪಾಪ ಹೋರಾಟ ಮಾಡಿದರು, ಕೊನೆಗೆ ಕಾಂಗ್ರೆಸ್ಸೇ ಕೈ ಹಿಡಿಬೇಕಾ ಬಂತಲ್ಲ. ಹಾಗೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಬೆಳೆದಿದ್ದೆ ಕಾಂಗ್ರೆಸ್ನಲ್ಲಿ. ತಮಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಾನು 2 ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದಾಗಲೂ ಸಹಿತ ಕಾಂಗ್ರೆಸ್ಸಿನ ಜೊತೆಲೇ ಇದ್ದೆ. ಅಲ್ಲ ಸರ್, ಈಗ ಶಿವರಾಮೇಗೌಡರು ಬಿಜೆಪಿಗೆ ಹೋದರೆ ಮಗ ಕಾಂಗ್ರೆಸ್ಸಲ್ಲಿ ಇರ್ತಾರೆ, ಈಗ ಮಗ ಬಿಜೆಪಿಲಿ ಇದ್ದಾರೆ, ಅವರು ಯಾವಾಗ ಬರ್ತಾರೆ? ಇಲ್ಲ, ನಾವಿಬ್ಬರೂ ಸಹಿತ BJPನ ಬಿಡುವಾಗಲೇ ಹೇಳಿದ್ದೀವಿ. BJPಗೆ ರಾಜೀನಾಮೆ ಕೊಡುವಾಗಲೇ ಇಬ್ಬರೂ ಹೇಳಿದ್ದೀವಿ, ಕೊಟ್ಟಿದ್ದೀವಿ. ಈಗ ಕಾಂಗ್ರೆಸ್ಗೆ ಇಬ್ಬರೂ ಸೇರ್ಕೊಳ್ತಾ ಇದ್ದೀವಿ. ನನ್ನ ಮಗ ನಾನು ಇಬ್ಬರೂ. ನನ್ನ ನಾಗಮಂಗಲ ತಾಲೂಕಿನ ಜನ ನನಗೆ ಯಾವ ಪಕ್ಷನೂ ಸಹಿತ ಟಿಕೆಟ್ ಕೊಡದೇ ಇದ್ದರೂ ಸಹಿತ 2 ಸಾರಿ ಅಧಿಕೃತವಾಗಿ 3 ಸಾರಿ ಚುನಾಯಿತರನ್ನು ಮಾಡಿದ್ದಾರೆ. ನಾಗಮಂಗಲದಲ್ಲಿ, ಮಂಡ್ಯದಲ್ಲಿ 1 ಸಾರಿ MP ಮಾಡಿದ್ದಾರೆ.
4 ಬಾರಿ ನನಗೆ ಚುನಾವಣೆಯಲ್ಲಿ ಜಯ ಗಳಿಸ್ಕೊಟ್ಟವ್ರೆ. ನನ್ನನ್ನು ಯಾವ ಊರಿಗೆ ಹೋದರೂ ಸಹಿತ ನನಗೆ ಎಮ್ ಎಲ್ ಎಗಿರೋಗೆ 25 ವರ್ಷ ಆಯಿತು. ಯಾವ ಎಮ್ ಎಲ್ ಎಗೂ ಕೊಡದೇ ಇರ್ತಕ್ಕಂಥ ಗೌರವ ಕೊಟ್ಟು ಕರೆದು ಕೂರಿಸ್ತಾರೆ. ಅದಕ್ಕೆ ಅವಕಾಶ ಮಾಡಿರೋದು ಮಂಡ್ಯ ಜಿಲ್ಲೆ ಜನ ಮತ್ತು ನಾಗಮಂಗಲದ ಜನ. ಅದಕ್ಕೆ ಅವ್ರು ಸೇವೆ ಮಾಡ್ಕೊಂಡು ಸಾಧ್ಯವಾದಷ್ಟು ಇರೋದು. ಅವಕಾಶ ಸಿಕ್ತಾಗ ಏನಾಗುತ್ತೋ ನೋಡೋಣ. ಅದೇನೂ ನಮ್ಮ ಮನಸ್ಸಿನಲ್ಲಿಲ್ಲ, ಯಾವುದೂ ಇಲ್ಲ. ಒಟ್ಟಿನಲ್ಲಿ ಜನಕ್ಕೆ ಕೆಲಸ ಮಾಡೋಕ್ಕೆ ಈಗ ನಾವು ಇವಾಗಲೇ ಒಂದು ಲೆವೆಲ್ ತಲುಪಿಬಿಟ್ಟಿದ್ದೀವಿ. ಈಗ ನನಗಾಗಲೇ 70 ವರ್ಷ ಹತ್ತತ್ರ. ಆದ್ದರಿಂದ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು. ಈಗ ನೋಡಿ, ನಾನಿಲ್ಲಿ ಬಂದೆ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನೂ ಇಲ್ಲ. ನಿಮ್ಮನ್ನೇನೋ ಭೇಟಿ ಮಾಡಿಸ್ಬೇಕು, ನಿಮ್ಮ ಜೊತೆ ಒಂದು ಕಾಫಿ ಕುಡಿಬೇಕು, ಒಂದು ತಿಂಡಿ ಏನಾರು ತಿನ್ನಬೇಕು ಅಂತ ಆಸೆ ಹುಟ್ಟಿತು. ನಾನು ಪ್ರೆಸ್ ಕ್ಲಬ್ಬಲ್ಲಿ ಬೇಡ ಅಂತ ಹೇಳಿದ್ದಿದ್ದೇ ಉದ್ದೇಶಕ್ಕೆ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ನಾನು ನಿಮ್ಮ ಜೊತೆ ಕೂತ್ಕೋಬೇಕು ಅರ್ಧ ಗಂಟೆ ಅಂತಲೇ ಬಂದಿರೋದು. ಆಮೇಲೆ ನೀವೆಲ್ಲ ರಾಜಕಾರಣದ ಬೆಳವಣಿಗೆ ಬಗ್ಗೆ ಏನು ಬೆಳವಣಿಗೆ? ಹಗರಣಗಳು, ರಾಜಕಾರಣಿಗಳ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಆಗ್ತಿರ್ತಕ್ಕಂಥ ಅಟ್ಯಾಕ್ಗಳು ಎಲ್ಲವೂ ಕೂಡ ಸರಿ, ಇವೆಲ್ಲವೂ ಸಹಿತ ಇಂದಿನೂ ಸಹಿತ ನಡೀತಾ ಇದ್ದು. ಮಾಧ್ಯಮಗಳು ಇಷ್ಟೊಂದು ಸೂಕ್ಷ್ಮವಾಗಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇವು ಕಣ್ಣಿಗೆ ಕಾಣ್ತಿರಲಿಲ್ಲ. ಈಗೇನಾಗಿದೆ ಅಂದರೆ ಸಣ್ಣದಾದ್ರೇ ಅದು ದೊಡ್ಡದಾಗಿ ಇಮಿಡಿಯೇಟಾಗಿ ಸ್ಪ್ರೆಡ್ ಆಗಿಬಿಡ್ತದೆ. ಆದ್ದರಿಂದ ಇದು ನಿಜ, ನೀವು ಹೇಳ್ದಂಗೆ ಕೆಲವು ವ್ಯತ್ಯಾಸಗಳು ಕೆಲವು ಆಗಬಾರ್ದೇ ಇರೋಂಥ ಕೆಲಸಗಳು ಆಯ್ತಾವೆ. ಅದಕ್ಕೆ ಜನಪ್ರತಿನಿಧಿಗಳು, ಸಂದರ್ಭಗಳು, ಸನ್ನಿವೇಶಗಳು ಕಡಿವಾಣ ಹಾಕೋಬೇಕಾಗುತ್ತೆ. ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.